ಹಾಯ್ ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗೈತಿ. ಭಾಳ ದಿನದಿಂದ ಅಂದ್ಕೊಂಡಿದ್ದೆ ನಂದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ, ಬಟ್ ಒಟ್ಟ ಆಗಿದ್ದಿಲ್ಲ. ಈ ಸಲ ಏನೋ ಆಗಲಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ಯಾವ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಾಗ ನನ್ನ ತಲೆಯೋಗಿ ಬಂದಿದ್ದು ಫಸ್ಟ್ ವಿಚಾರ ಏನಂದ್ರೆ ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಬಂತ. ಸೊ ಆ ದಿನ ನಮ್ಮ ಮನೆಯೊಳಗೆ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೇವೆ ಅಂತ ತೋರಿಸೋಣ ಅಂದ್ಕೊಂಡೆ. ಐ ಬಿಲೀವ್ ಇನ್ ಗಾಡ್. ಸೊ ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ದೇವ್ರ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗ್ತೈತಿ ಅನ್ನೋದು ನನ್ನ ನಂಬಿಕೆ. ಅದರೊಳಗೂ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಐತಿ ಅಂತ ಅಂದ್ರೆ ನನಗೆ ಇನ್ನೂ ಜಾಸ್ತಿ ಖುಷಿ ಐತಿ. ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಾರ್ನಿಂಗ್ ಎಲ್ಲರ ಮನೆ ಹಂಗೆ ನಮ್ಮ ಮನೆಯೊಳಗೂ ರಂಗೋಲಿಯಿಂದ ಸ್ಟಾರ್ಟ್ ಆಯ್ತು. ಅಮ್ಮ ಎಲ್ಲ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡಿ ಕೊಟ್ರೆ ನಾ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ಟಿಗೆ ನಮ್ಮ ತಂಗಿನೂ ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಆ್ಯಂಡ್ ಮನೆಗೆ ತೋರಣ ಹೂ ಹಾಕಿದ್ಲು. ರಂಗೋಲಿ ಆಯ್ತನ್ನೋ ಮಟ್ಟ ನನ್ನ ಪಾಪು ಎತ್ತು. ಸೊ ಅವನಿಗೆ ಕರ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಫ್ರೆಶ್ ಮಾಡಿಸಿ ಪಪ್ಪ ಕೈಯಾಗ ಕೊಟ್ಟೆ. ಅವರೆಲ್ಲ ಆಟ ಆಡಿಸೋ ಮಟ್ಟ ನಾನು ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಆದೆ. ಸ್ಯಾರಿ ತಂದೀವಿ ಲಲಿತ್ ಸ್ಯಾರಿ ಸೆಂಟರಿಂದ. ಈಗ ದೇವಿಗೆ ಸೀರೆ ಉಡ್ಸಾಕತ್ತೀವಿ. ಈ ಸ್ಯಾರಿ ನಮ್ಮಮ್ಮ ಬರೀ ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಇದ್ದಿದ್ದೆ ತೊಗೊತಾರೆ, ಗೊತ್ತಿಲ್ಲ. ಒಟ್ಟು ಆಜು ಬಾಜು ಅದ ಕಾಂಬಿನೇಷನ್ ಇರ್ತೈತಿ, ಕಲರ್ ಸ್ವಲ್ಪ ಅಷ್ಟೇ ಡಿಫ್ರೆಂಟ್ ಇರ್ತೈತಿ. ಬಟ್ ಅದು ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಅದ ತೊಗೊಂತಾರೆ. ನಾ ಬರೀ ರೆಡ್ ತಗೊಂತೀನಿ ಹೇಳ. ನಾನು ನಿನ್ ಕಡೆ ರೆಡ್ ಬಿಟ್ರೆ ಬೇರೆ ಡ್ರೆಸ್ ಅದಾವೇನೆ, ಬೇರೆ ಸೀರೆ ಡ್ರೆಸ್ ಅದಾವೇನೆ. ಓಕೆ, ಈಗ ಇದನ್ನ ಉಡ್ಸೋಣಂತ. ಲೇಟ್ ಆಗ್ತೈತಿ, ಲಗು ಉಡ್ಸೋಣಂತ. ರೆಡಿ ಮಾಡ್ಕೊಂತಾರೆ ಅನ್మాట. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 9 ಇಯರ್ಸ್ ಆಯ್ತು. ಫಸ್ಟ್ ಎಲ್ಲ ಹಾಲೋಗಿ ಡೆಕೋರೇಷನ್ ಮಾಡಿ ಲಕ್ಷ್ಮಿ ಕುಂದಿರ್ಸ್ತಿದ್ವಿ. ಎಲ್ಲರಿಗೂ ಕರೆದು ಉಡಿ ತುಂಬಿ ಬಂದವರಿಗೆಲ್ಲ ಬಾದಾಮ್ ಮಿಲ್ಕ್ ಅಥವಾ ಜ್ಯೂಸ್ ಒಟ್ಟು ಏನಾದರೂ ಕೊಟ್ಟು ಹಿಂಗದು ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈಗೀಗೆಲ್ಲ ಕಮ್ಮಿ ಮಾಡಿಬಿಟ್ಟೇವಿ. ಬಿಕಾಸ್ ಅವಾಗ ಅಕ್ಕ ಇದ್ಲ, ಅಕ್ಕಿನ ಇನಿಷಿಯೇಟಿವ್ ತೊಗೊಂಡು ಎಲ್ಲ ಕೆಲಸನೂ ಮಾಡ್ತಿದ್ಲ, ನಾನು ಅಕ್ಕಿ ಮಾಡ್ತಿದ್ವಿ. ಬಟ್ ಈಗ ಅಮ್ಮ ಮತ್ತು ತಂಗಿಗೆ ಅಷ್ಟೇ ಎಲ್ಲ ಕೆಲಸನೂ ಮಾಡೋಕ್ಕಾಗಂಗಿಲ್ಲ. ಸೊ ಸಿಂಪಲ್ಲಾಗಿ ದೇವಿ ಮನೆಯೊಳಗೆ ಲಕ್ಷ್ಮಿನ ಕುಂದ್ರಿಸಿ ಅಲಂಕಾರ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಅಗೇನ್ ಈ ಸತ ಹಾಲೋಗಿ ಲಕ್ಷ್ಮೀನ ಕುಂದ್ರಿಸಿ ಚಲೋತ್ನಾಗ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪಾಪು ಇರ್ತೈತಿ, ಇದನ್ನು ಹಿಡಿಯೋದು ಹೇಳೋದು ಮಾಡ್ತಾನವ, ಅವ್ನು ನೋಡ್ಕೊತಾನ ಮತ್ತೊಬ್ರು ಇರಬೇಕಾಗ್ತೈತಿ. ಸೊ ಅದೆಲ್ಲ ಬೇಡ, ಈ ಸಲನೂ ನಾರ್ಮಲ್ ದೇವಿ ಮನೆಯೊಳಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಎವ್ರಿ ಟೈಮ್ ಅನ್ಕೊತೀವಿ ಎಲ್ಲರೂ ಹಂಗೆ ಲಾಸ್ಟ್ ಡೇನ ಅಂದ್ರೆ ಗುರುವಾರದ ದಿನಾನ ಲಕ್ಷ್ಮಿಗೆಲ್ಲ ರೆಡಿ ಮಾಡಿ ಸಾರಿ ಪಿನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡೋಣ ಅಂತ ಅನ್ಕೊತೀವಿ. ಬಟ್ ಆಗೋಂಗೆ ಇಲ್ಲ. ಏನಿದ್ರು ನೆಕ್ಸ್ಟ್ ಡೇನ ಅಂದರೆ ಶುಕ್ರವಾರನ A to Z ಎಲ್ಲನೂ ರೆಡಿ ಮಾಡ್ಕೊಳ್ಳೋದಾಗ್ತೈತಿ. ಹಬ್ಬ ಅಂದಮೇಲೆ ಒಬ್ಬರೇ ಎಲ್ಲ ಕೆಲಸ ಮಾಡೋದಕ್ಕಿಂತ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಖುಷಿಯಿಂದ ನಕ್ಕೊಂಡು ಮಾಡಿದ್ರೆ ಅದ್ರಾಗಿರೋ ಮಜಾನೇ ಬೇರೆ. ಹಂಗೆ ನಾನು ನನ್ನ ತಂಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಅಮ್ಮ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ರು. ಥ್ಯಾಂಕ್ ಗಾಡ್ ಇದೇ ಟೈಮ್ ಒಳಗೆ ನನ್ನ ಪಾಪು ಒಂದು 2-3 ಅವರ್ಸ್ ಮಲ್ಕೊಂಡಿದ್ರಿಂದ ನಮಗೆ ಭಾಳ ಹೆಲ್ಪ್ ಆಯ್ತು. ಅಂದರೆ ನಾವು ಪಾಪು ಕಡೆ ಚಿಂತೆ ಮಾಡ್ಲಾರ್ದಂಗೆ ನೋಡ್ಲಾರ್ದಂಗೆ ನಮ್ಮ ಕೆಲಸ ನಾವು ಎಲ್ಲ ಲಘು ಮಾಡ್ಕೊಂಬಿಟ್ವಿ. ಅಮ್ಮನೂ ಅಡುಗೆ ಮಾಡ್ಕೊತ ನಡು ನಮ್ಮ ಕಡೆನೂ ಬಂದು ಸಾರಿ ಡ್ರೇಪಿಂಗ್ ಮಾಡಿ ಉಡ್ಸೋಕ್ಕೆಲ್ಲ ಹೆಲ್ಪ್ ಮಾಡಕತ್ತಿದ್ರು. ಪಾಪು ಏಳೋ ಟೈಮಿಗೆ ಪಪ್ಪ ಶಾಪಿಂದ ಬಂದಿದ್ರು. ಸೊ ಪಾಪುಗೆ ನಾವು ಸ್ವಲ್ಪ ಕೆಲಸ ಮಾಡೋ ಮಟ್ಟ ಪಪ್ಪ ಆಡ್ಸಾಕತ್ತಿದ್ರು. ಅಮ್ಮ ಅನ್ನ ಸಾರು ಪಲ್ಯ ಕೋಸಂಬರಿ ಹೋಳ್ಗೆ ವಡಿ ಎಲ್ಲನೂ ಮಾಡಿದ್ರು. ಬಟ್ ನಮ್ಮ ತಂಗಿ ಲಾಸ್ಟಿಗೆ ಒಂದು 2-3 ಹೋಳ್ಗೆ ನಾನು ಟ್ರೈ ಮಾಡಿ ನೋಡ್ತೇನೆ ಹೆಂಗಾಗ್ತೈತೆ ಅಂತ ಈಗ ಟ್ರೈ ಮಾಡಕತ್ತಿಲ್ಲ. ಹೋಳಿಗೆ ಮಾಡುವ ವಿಧಾನ: ಮೊದಲು ಹಿಟ್ಟನ್ನು ಹೀಗೆ ಸಾರಿಸಿಕೊಳ್ಳಿ, ಆಮೇಲೆ ಗುಂಡ ತಗೊಂಡು ಇಲ್ಲಿ ಪೂರಣ ತಗೊಂಡು ಇಲ್ಲಿ ಇಟ್ಕೊಡಿ. ಹೂರಣ ತಗೊಂಡು ಇಲ್ಲಿ ಇಟ್ಕೊರಿ. ಆಮೇಲೆ ಅದ್ರ ಮೇಲೆ ಎಲ್ಲ ಕವರ್ ಮಾಡಿ ತಡಿಯಯ್ಯ ಇದು ತೋರ್ಸಾತೀನಿ. ನಾ ಬಾಳ ತಗೊಳಕ್ಕೆ ಇದು ತಗೊಂಡು ಇಲ್ಲಿ ಆಗ ಕಡೆ ಇದನ್ನ ಹಿಂಗೆ ತಟ್ಬೇಕು. ತಟ್ಕೊಂತ ಹೋದ್ರೆ ಒಂದು ಶೇಪ್ ಬರ್ತೈತಿ. ಆ ಶೇಪ್ ರೌಂಡ್ ಇರ್ತೈತಿ. ಈಗ ನಾನು ಶೇಪ್ ಮತ್ ಎಣ್ಣೆ ಹಾಕ್ರಿ ಸ್ವಲ್ಪ ನನ್ನ ಕೈಗೆ. ಬಿಡ್ಬಿಡ್ಬಿಡ್ವಿ
ಓಕೆ ಇಲ್ಲೇ ಈಗ ನೋಡ್ರಿ ಈ ಶೇಪ್ ಬಂದೈತಿ, ರೌಂಡ್ ಶೇಪ್ ಬಂದೈತಲ್ಲ, ಈಗ ಹಾಕ ಮುಂದೆ ಆ ಶೇಪ್ ಇರೋದಿಲ್ಲ. ಅದು ಹೋಳಿಗೆದ ಮೇನ್ ಪಾಯಿಂಟ್. ಇಲ್ಲಿ ಇದ್ದಾಗ ಒಂದು ಶೇಪ್, ಅಲ್ಲಿ ಇದ್ದಾಗ ಒಂದು ಶೇಪ್ ಬಂತ್ರ ಅದಕ್ಕೆ ಹೋಳಿಗೆ ಅಂತಾರ. ಪರ್ಫೆಕ್ಟ್ ಧಾರವಾಡದ ಹೋಳಿಗೆ. ಹಿಂಗೆ ನೋಡಿಸ್ಬೇಡ, ಎಣ್ಣೆ ಹಾಕೋದು, ಎಣ್ಣೆ ಹಾಕ್ರಿ ಫಸ್ಟ್ ಅದಕ್ಕೆ. ಈಗ ನಮ್ಮಮ್ಮಾಗೆಲ್ಲ ಮಾಡಿ ತೋರ್ಸೇನ ಇದನ್ನು ಹಾಕ್ತಾಳೆ. ಈಗ ಅಲ್ಲಿ ರೌಂಡ್ ಬರೋದಿಲ್ಲ ಅದ ಮೇಲೆ, ಅಂಟ್ಲಾಂಟಿಕಾ ಅಥವಾ ಅಂಡಮಾನ್ ಹಾಕಿದ್ವಿ. ಅಂಡಮಾನ್ ಅಂಡಮಾನ್ ಐ ಬಂತಲ್ವೇ ಮತ್ತೆ ನಂತದಕ್ಕೆ ಹಂಗಾಗೈತಿ. ವಾ ಸೋನು ಎಲ್ಲರೂ ಇಲ್ಲಿ ಮಾಡಿದವ್ರು ಹೋತೆ ಇಲ್ಲಿ ನೀನು. ಓಕೆ ಗೈಸ್ ನೋಡ್ರಿ, ನಾ ಮಾಡಿದ ಹೋಳಿಗೆ, ಈ ಕೈಲೇ ಮಾಡಿದ ಹೋಳಿಗೆ ಹಿಂಗೆ ಬಂದೈತಿ. ಓಕೆ ಇದು ರೆಡಿ ಆತ. ಇದನ್ನ ಕೈ ಹಿಂಗೆ ಇಟ್ರೆ ಜಾರ್ ಬಿಡ್ಬೇಕು, ಎರಡರ ಬಿದ್ದು ಬಿಡ್ಬೇಕಲ್ಲ. ಸೋನು ಇದ್ರೊಳಗೆ ಹೋಗ್ಬೇಕಲ್ಲ ನಿನ್ನ ಟೈಮ್. ಕೈ ಇಟ್ರು ನೋಡು. ಹಾಂ ಗಾಯ್ಸ್ ಈಗ ವಡೆ ಬಿಡ್ತಾವಳೆ. ನೀರಾಗಿ ಹೇಳಿ ಹೋಗ್ಲಿ. ವಡಿ ಹಾಕಕ ವಡಿ ಬಿಡೋದು ಹಾಕೋದು ಎರಡು ಒಂದೇ. ಸೊ ಈಗ ವಡಿ ಹಾಕ್ತಾಳೆ. ಇದು ಎಕ್ಸ್ಪೆಕ್ಟೇಷನ್ ಅನ್ಸಸ್ ರಿಯಾಲಿಟಿ ಹೆಂಗೆ ಇರ್ತೈತೆ ನೋಡ್ರಿ. ಈಗ ಹಿಂಗೆ ಹಿಂಗೆ ಮಾಡಿ ಒಂದು ತೂತು ಹಾಕಿ ಅದನ್ನ ಮಾಡಕ್ಕೆ ಹೋಗ, ಆದ್ರೆ ಅದು ಆಗೋದಿಲ್ಲ. ಕಿಚಡಿ ಪಚಡಿ ಆಗ್ಬಿಡ್ತೈತೆ ಅದು. ಸೊ ಕರಿನೂ ಬಂತಲ್ಲ ನಿನಗೆ. ಇಲ್ಲ ಬರಂಗಿಲ್ಲ. ಈಗ ಕರಿನೂ ಈಗ ವಡಿ ಬಿಡಾಕ್ ಬರ್ತೈತಿ, ಆದ್ರೆ ನನಗೆ ಬರೋದಿಲ್ಲ. ನಾನು ಬಿಟ್ಟು ತೋರಿಸ್ತೀನಿ. ಓಕೆ ತೋರಿಸ್ತೇನೆ ನಿಮಗೆ ನಾನು ಹೆಂಗೆ ಮಾಡ್ತೇನೆ ಅಂತ ಹೇಳಿ. ನಾನು ಮಾಡಿದ್ದು ನೋಡಿರ್ಲಿಲ್ಲ ನೀವು. ಇದನ್ನು ಮಾಡಿದ್ದೆ, ಹೋಳಿಗೆ ಮಾಡಿದ್ದೆ, ಎಷ್ಟು ಮಸ್ತ್ ಮಸ್ತ್. ಸಾಕು ಬಿಡು ನೋಡ್ರಿ ಮುರಿತಾ. ಹಾಂ ಬಾಯ್, ವಂದನಾರ್ಪಣಿ. ನೆಕ್ಸ್ಟ್ ನಾ ಬರ್ತೇನೆ. ಇದಕ್ಕೆ ತೂತ್ವಡೆ ಅಂತೀವಿ. ಓಕೆ ಈಗ ನಾ ಬರ್ತೇನೆ. ಹೌದಾ, ಇದ್ದಿದ್ದಕ್ಕೆ ತೂತ್ವಡೆ ಅಂತಾರೆ. ಬನ್ನಿ. ಹಾಂ ನೋಡ್ರಿ ಹಿಂಗೆ ಇರ್ತೈತೆ ಹೊಡಿ. ಇದಕ್ಕೆ ಇಲ್ಲೇ ಹಿಂಗೆ ಹೊಡಿ ಮಾಡ್ಬೇಕು. ಒಂದಕ್ಕೆ ನೋಡಕ್ಕೆ ರೆಡಿ ಆಗಿರಿ. ಈ ಶೇಪ್ ಬಂದ್ಬಿಡ್ತಿ. ಒಂದು ಶೇಪ್ ಒಂದು ಇರಂಗಿರೋದಿಲ್ಲ. ನಾ ಮಾಡಿದ್ದೆ ಇದು, ನಾ ಮಾಡಿದ್ದೆ ಇದ್ರೊಳಗೆ ಇದು ನಾ ಮಾಡಿದ್ದೆ. ಅಪ್ಪಿ ನಿಂದು ಗೊತ್ತಾಗ್ಬಿಡ್ತೈತೆ. ಹಾಂ ಒಂದು ಸೆಕೆಂಡ್ ಬಂದ ನೋಡ್ರಿ. ಒಂದು ಶೇಪ್ರ ಒಂದು ಕಾಪಿ ಮಾಡ್ಯಾವೆ ನೋಡ್ರಿ. ಇಲ್ಲ ನಾ ಯಾವ್ದು ಡಿಫ್ರೆಂಟ್ ಹಾಕ್ತೀನಿ. ಓಕೆ ಗೈಸ್ ನೋಡ. ಈಗ ಪೂಜಾ ಎಲ್ಲ ಮುಗೀತು. ನಾವು ಬಂದು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬೆಳಗ್ಗಿಂದ ಬರೀ ಕೆಲಸ ಇದಾಗೈತಿ. ಸೊ ಈಗ ಸ್ವಲ್ಪ ಹೊತ್ತು ಕುಂತೇವಿ, ರೆಸ್ಟ್ ಮಾಡಕತ್ತೇವಿ. ಅದಾದ್ಮೇಲೆ ಈಗ ಮತ್ತೆ ರೆಡಿಯಾಗಿ ಮತ್ತು ಉಡಿ ತುಂಬಿಸ್ಕೊಳಕೋದು ಬರ್ತಾರೆ. ಅದಾದ್ಮೇಲೆ ನಾವು ಒಂದು ಸ್ವಲ್ಪ ರೆಡಿಯಾಗಿರ್ತೇವಲ್ಲ, ಫೋಟೋ ಅದು ಎಲ್ಲ ತಗೊಂಡು ಆಮೇಲೆ ನೈಟ್ ಊಟ ಮಾಡಿ ಮಲ್ಕೊಂಡ್ರೆ ಮುಗಿದ್ಬಿಡ್ತೈತಿ. ಖರೆ ಅಂದ್ರೆ ಭಾಳ ಸುಸ್ತಾಗೈತಿ, ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ. ಈಗ ಪಾಪು ಮಲ್ಕೊಂಡೈತಿ, ಅದ್ರ ಸಂಬಂಧ ನಂಗೊಂದು ಸ್ವಲ್ಪ ಟೈಮ್ ಸಿಕ್ಕೈತಿ. ಈಗ ನಾನು ರೆಡಿಯಾಗಿ ಎಲ್ಲರೂ ಸ್ವಲ್ಪ ರೆಡಿಯಾಗಿ ಫೋಟೋದು ತೊಗೊಂಡು ವೀಡಿಯೋ ಎಲ್ಲ ಮಾಡ್ಕೊತೀವಿ. ಸೊ ಹೆಂಗೆ ರೆಡಿ ಆಗಿರ್ತೀನಿ ಅಂತ ನೋಡ್ರಿ. ಈಗ ಮೇಕಪ್ ಮಾಡ್ಕೊಳದ ಗಾಯ್ಸ್. ಈಗ ನಾನು ರೆಡಿ ಆಗತ್ತೀನಿ. ಹೌದಾ? ಹಾಂ, ಅಂದರೆ ಫಸ್ಟ್ ಮೇಕಪ್ ಅಪ್ಪಿ ನಂಗೆ ಸಾಕೋಬೇಡ. ಫಸ್ಟ್ ಸ್ವಲ್ಪಷ್ಟು ಮೇಕಪ್ ಮಾಡ್ಕೊಂಡ್ರೆ ಆಮೇಲೆ ಆರಾಮಾಗಿ ಡ್ರೆಸ್ ಅದು ಹಾಕ್ಕೋಬೋದು. ಅದಕ್ಕೆ ಫಸ್ಟ್ ರೆಡಿ ಆಗಿ ತೋರಿಸ್ತೀನಿ ಅಂತ ತಿಳ್ಕೊಳ್ಳಿ. ಫಸ್ಟ್ ಯಾವಾಗಲೂ ಮೇಕಪ್ ಮಾಡ್ಕೊಂಡು ಆಮೇಲೆ ಡ್ರೆಸ್ ಹಾಕ್ಕೋಬೇಕಾ. ಮೇಕಪ್ದ ಏನದು ಥೇರಿ ಪ್ರಾಕ್ಟಿಕಲ್ ತೋರ್ಸದ ನೋಡ್ರಿ. ಆ್ಯಕ್ಚುಲಿ ನಾನು ನಾರ್ಮಲ್ ಚಾಕ್ಲೇಟ್ ಕಲರ್ ಬಿಂದಿರ್ತಿದ್ಲ ಅದನ್ನ ಇಟ್ಕೊಬೇಕಂತ ಅಂದ್ಕೊಂಡೆ.
ಬಟ್ ಕಲರ್ ನನ್ನ ಕಡೆ ಕಲರ್ ಐತಿ ಬಿಂದಿ. ಸೊ ಇದು ಬ್ಲೂ ಕಲರ್ ಐತಿ. ಚಲೋ ಕಾಣತಿಲ್ಲ. ಆಫ್ಟರ್ 15 ಮಿನಿಟ್ಸ್ ಚಾಕ್ಲೇಟ್ ಹಚ್ಕೊಂತೇನೆ. ಇಲ್ಲ ಇದೆ ಚಲೋ ಕಾಣತ್ತೆ. ಆಫ್ಟರ್ 15 ಮಿನಿಟ್ಸ್ ಗುದ್ದಾಡಿದ್ಮೇಲೆ ನಾವು ಹೋಗಿ ಕರೆಕ್ಟ್ ಮಾಡ್ಕೊಂಡ್ಮೇಲೆ ರೆಡಿ ಆಯ್ತು. 2 ಮಿನಿಟ್ಸ್ ಅಷ್ಟೇ. ಓಕೆ, ಈಗ ಇದೆಲ್ಲ ರೆಡಿ ಆಗೈತಿ. ಈಗ ಸಾರಿ ಉಟ್ಕೊಂಡ್ಬರ್ತೀನಿ. ನಾ ಇವತ್ತು ಈ ಸ್ಯಾರಿ ಉಟ್ಕೊಳತ್ತೀನಿ. ಆ್ಯಕ್ಚುಲಿ ಈ ಕಲರ್ ಸ್ಯಾರಿ ತೊಗೊಳ್ಬೇಕಂತ ಭಾಳ ದಿನದಿಂದ ಅನ್ಕೊಳಕತ್ತಿದ್ದೆ. ಡಾರ್ಕ್ ಬ್ಲೂ ಒಳಗೆ ಸ್ವಲ್ಪ ಚೇಂಜ್ ಐತಿ, ಬಟ್ ಸಿಕ್ತು, ನಂಗೆ ಇಷ್ಟ ಆಯ್ತು. ಫಸ್ಟ್ ಟೈಮ್ ಉಟ್ಕೊಳತ್ತೀನಿ ಇವತ್ತು. ನೋಡೋಣ ಹೆಂಗೆ ಕಾಣ್ತೈತಿ ಅಂತ. ಈಗ ಸ್ಯಾರಿ ಉಟ್ಕೊಂಡು ಜುವೆಲ್ಸ್ ಹಾಕ್ಕೊಂಡು ಎಲ್ಲ ಪೂರ ರೆಡಿಯಾಗಿ ಬಂದೆ. ಅಲ್ಲಿ ಮಟ ನನ್ನ ಪಾಪು ಮಲ್ಕೊಂಡಿದ್ದು ಎದ್ದಿತ್ತು. ಖರೆ ಅಂದರೆ ಸ್ಯಾರಿ ಉಟ್ಕೊಂಡಾಗ ಪಾಪುಗೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತಿ. ನಂಗಂತೂ ಆಗತ್ತಿದ್ದೇ ಇಲ್ಲ. ಏನು ಈ ಸ್ಯಾರಿ ನೋಡ್ಲೋ ಏನೋ ಪಾಪುಗೆ ನೋಡ್ಲೋ ಅನ್ನೋಂಗೆ ಆಗ್ಬಿಟ್ಟಿತ್ತು. ಎನಿ ಹೌ ಐ ಆಮ್ ಸ್ಲೋಲಿ ಲರ್ನಿಂಗ್ ಮೈ ಮದರ್ಹುಡ್. ಒಟ್ಟು ಹೆಂಗೋ ಮ್ಯಾನೇಜ್ ಮಾಡಿದೆ. ಆಮೇಲೆ ಅಮ್ಮ ಕೈಯಾಗ ಕೊಟ್ಟೆ. ಈಗ ರೆಡಿಯಾಗಿ ಎಲ್ಲ ಸ್ಯಾರಿ ಉಟ್ಕೊಂಡು ಎಲ್ಲ ರೆಡಿ ಆಗೀನಿ. ಅಮ್ಮಗೆ ತೋರಿಸ್ರಿ. ಉಡಿ ತುಂಬಿಸ್ಕೊಳಕ್ಕೆ ಬರ್ತಾರ. ಅಮ್ಮನೂ ರೆಡಿ ಆಗ್ಯಾರ, ತಂಗಿನೂ ರೆಡಿ ಆಗ್ಯಾರ. ಉಡಿ ತುಂಬಿಸ್ಕೊಳಕ್ಕೆ ಬರ್ತಾರ. ಆದ್ಮೇಲೆ ಫಸ್ಟ್ ಯಾವಾಗ ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಯಾವಾಗ ಮಲ್ಕೊತೀನಿ ಅಂತ ನಂಗೆ ಅನ್ಸಾಗ್ತೈತಿ. ಊಟನೂ ಬೇಡ ಏನು ಬೇಡ, ಯಾವಾಗ ಮಲ್ಕೊತೀನಿ ಅಂತ ಅಷ್ಟು ಸಾಕಾಗ್ಬಿಟ್ಟೈತಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೇನೆ. ಓಕೆ, ಬಾಯ್. ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಒಂದೊಂದು ಟೈಪ್ ಮಾಡ್ತಾರೆ. ಲೈಕ್ ಸ್ವಲ್ಪ ಮಂದಿ ಸಂಕಲ್ಪ ಮಾಡಿಕೊಂಡು ಇಷ್ಟು ವರ್ಷದ ಮಟ್ಟ ಕಂಟಿನ್ಯೂಸ್ ಆಗಿ ಮಾಡಬೇಕು. ಆಮೇಲೆ ಆ ಹಬ್ಬ ಮಾಡುವಾಗ ಬುಕ್ ಓದಿ, ಆಮೇಲೆ ಕೈಗೆ ಅರಿಶಿಣದ ದಾರ ಕಟ್ಕೊಂಡು ಏನೇನೋ ಪದ್ಧತಿ ಇರ್ತೈತಿ, ನಿಯಮ ಇರ್ತೈತಿ, ಅದ್ರ ಟೈಪ್ ಮಾಡ್ಕೊತ ಹೋಗ್ತಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ಮಂದಿ ಖುಷಿಯಿಂದ ಮನೆಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಕಾರಣದಿಂದ ಮಾಡ್ತಾರೆ. ಆ್ಯಂಡ್ ನಾವು ಹಂಗೆ ಎಲ್ಲ ಚಲೋ ಆಗಲಿ ಅಂತ ಖುಷಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಪೂರ ಗ್ರ್ಯಾಂಡ್ ಆಗಿಲ್ಲ ಅಂದರೂ ನಮ್ಮ ಮನಸ್ಸಿಗೆ ಖುಷಿ ಆಗೋಂಗೆ ಪೂಜೆ ಮಾಡಿದ್ವಿ. ಓಕೆ ಗಾಯ್ಸ್, ಓಕೆ ಇಷ್ಟಿತ್ತು ಇವತ್ತಿಂದ ವರಮಹಾಲಕ್ಷ್ಮಿ ಲಾಗ್. ಸೋನು ಏನು ಬಾಯಿ ಬಿಡೋದಿಲ್ಲ. ಹೆಂಗಿತ್ತು ಲಾಗ್ ಅಂತ ಹೇಳ್ರಿ. ಸೊ ನಮ್ಮ ಮನ್ಯಾಗ ಹಿಂಗೆ ಮಾಡ್ತೇವೆ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನ್ಯಾಗ ಹೆಂಗೆ ಮಾಡ್ತೀರಿ, ನೀವೇನು ಲಾಗ್ ಮಾಡಿ ಹೇಳೋದು ಬೇಡ, ಜಸ್ಟ್ ಅಷ್ಟೇ ಕೇಳಿದೆ. ಮತ್ತು ಈಗ ಊಟ ಮಾಡಕ್ಕೆ ಹೊಂಟೇವಿ. ಸೋನು ಮಾಡಕ್ಕೆ ಹೊಂಟೇವಿ. ಸುಸ್ತು ಭಾಳ ಆಗೈತಿ. ನಿಂಗೆ ಆಗೈತಿಲ್ಲ? ಹ್ಞೂ ಆಗೈತಿ. ಓಕೆ, ಹಾಂ ಇಷ್ಟ ಆಯ್ತು. ಮತ್ತೇನು ಹೇಳ್ತಿದ್ದೆ ನಾನು? ನಿಂದು ಮುಖ ಕಾಣತೈತಿಲ್ಲ? ಕಾಣ್ತೈತಿ. ಓಕೆ ಕಾಣ್ತೈತಿ. ಮತ್ತೇನೇನು ಆಗ್ತದೆ? ಹಾಂ ಸಾಕು. ಹಾಂ ಓಕೆ, ಇಷ್ಟಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನು ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಅದ್ರೊಳಗೆ ಆಲ್ ಅಂತ ಆಪ್ಷನ್ ಇರ್ತದೆ, ಅಲ್ಲಿ
ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್, ಸಿ ಯು.